ಸಖತ್ತಾಗಿ ಕಾಣಿಸ್ತಿದ್ದೀನಿ ನೋಡಿ ನಾನು. ವಾವ್ ಗೈಸ್, ಆಕ್ಚುಲಿ ಇದು ಸಖತ್ತಾಗಿದೆ ಅಲ್ವಾ? ನೋಡಿ ಹಿಂಗ್ ಸುತ್ತಾಕೊಂಡು ಹಿಂಗ್ ಹೊಟ್ಟೋದ. ಯಪ್ಪ, ಒಂದು ಕ್ಷಣ ಹಿಂಗ್ ಅನ್ಸ್ಬಿಟ್ವಿ ನಾವು, ಗುದ್ದೇ ಬಿಟ್ಟ ಅನ್ಕೊಂಡ್ಬಿಟ್ವಿ ನಾವು. ಗೈಸ್ ಇವಾಗ ಆಫೀಸ್ಗೆ ಹೊರಡುವ ಸಮಯ. ಗೈಸ್ ಊಟ ಮಾಡ್ಬೇಕಾದ್ರೆ ನೋಡಿದೆ, ಬುಕ್ ಯೋರ್ ಆ್ಯಡ್ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವು ಹಾಕೋಣ. ಏ ಈ ಥರ ಅಲ್ಲ ಗೈಸ್. ಐ ಮೀನ್ ಯೂಟ್ಯೂಬ್ದು ಈ ಥರ ಅಲ್ಲ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಗೈಸ್ ಆ್ಯಕ್ಚುಲಿ ನನ್ನ ಮೈಕ್ ಪ್ರಾಬ್ಲಮ್ ಆಗಿದೆ. ನಂಗೆ ಗೊತ್ತಿಲ್ಲ ಏನಕ್ಕಂತ. ಮೇ ಬಿ ಅದೇ ಹಬ್ಬ ಇತ್ತು ನೋಡಿ ಊರಲ್ಲಿ, ಊರ ಹಬ್ಬ ಅಂತ ಹೋಗಿದ್ದೆ ಅಲ್ವಾ ಊರಿಗೆ. ಸೊ ಅಲ್ಲಿ ತಮಟೆ ಸೌಂಡ್ ಎಲ್ಲ ಜಾಸ್ತಿ ಇತ್ತು. ಸೊ ಅದಕ್ಕೇನೋ ಪ್ರಾಬ್ಲಮ್ ಆಗಿದೆ, ನಂಗೆ ಗೊತ್ತಿಲ್ಲ. ಅವಾಗಿಂದ ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ, ಅಂದರೆ ವಾಲ್ಯೂಮ್ ಕಡಿಮೆ ಕೇಳಿಸ್ತಾ ಇದೆ. ನಿನ್ನೆ ಆ್ಯಕ್ಚುಲಿ ಡಾರ್ಲು ಹೇಳಿದ್ರು ನನಗೆ, ನಿನ್ನ ವೀಡಿಯೋನಲ್ಲಿ ಮೈಕ್ ಒಂಚೂರು ಕಡಿಮೆ ಕೇಳಿಸ್ತಾ ಇದೆ ಅಂತ. ನೋಡ ಟೆಸ್ಟ್ ಮಾಡೋಣ. ಅದಕ್ಕೆ ಈ ಥರ ಹಿಂಗೆ ಇಟ್ಕೊಂಡು ಮಾತಾಡಿದ್ರೆ ಓಕೆ ನೀಟಾಗಿ ಕೇಳಿಸ್ತಾ ಇದೆ. ಬಟ್ ಈ ಥರ ಹೀಗೆ ಸ್ಟಿಕ್ ಮಾಡಿಕೊಂಡ್ರೆ ಮೇ ಬಿ ಡಿಫರ್ ಆಗ್ತಾ ಇದೆ ಅನಿಸುತ್ತೆ. ನಿಮಗೆ ಗೊತ್ತಾಗ್ತಾ ಇದೆಯಾ ಗೈಸ್ ಡಿಫ್ರೆನ್ಸು? ನನಗೆ ಗೊತ್ತಾಗ್ತಾ ಇಲ್ಲ, ನೋಡ್ತೀನಿ. ಇದು ಟೆಸ್ಟ್ ಮಾಡೋಣ ಅಂತ ಹೀಗೆ ಮಾತಾಡಿದೆ ಅಷ್ಟೇ. ಬಟ್ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ನಾನು ಆ್ಯಕ್ಚುಲಿ ಜೋರಾಗೆ ಮಾತಾಡ್ತಾ ಇದ್ದೀನಿ, ಅಂದರೆ ಜಾಸ್ತಿ ತೀರಾ ಅಂದರೆ ತೀರಾ ಸಣ್ಣ ವಾಯ್ಸಲ್ಲಿ ಮಾತಾಡೋದು ಆ ಥರ ಎಲ್ಲ ಏನಿಲ್ಲ, ನಾರ್ಮಲಾಗೆ ಮಾತಾಡ್ತಾ ಇದ್ದೀನಿ. ಬಟ್ ಸೌಂಡ್ ಏನೋ ಮೈಕ್ ಪ್ರಾಬ್ಲಮ್ ಆಗಿದೆ. ಬಟ್ ಇಟ್ಸ್ ಓಕೆ, 1 ಇಯರ್ ಅದು ವಾರಂಟಿ ಇದೆ ಅಲ್ವಾ, ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋಣ. ದಡಾಸ್ಲನ್ನೇ ತೊಗೊಂಬಂದಿದ್ದು, ಅವ್ನ ಕೈಲ ಕೊಟ್ಟು ಕಳಿಸ್ಬೇಕು. ಎಷ್ಟು ಶೆಕೆ ಆಗ್ತದೆ ನೋಡಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಒಂಥರ ಜಾಸ್ತಿ ಸೆಕೆ ಫೀಲ್ ಆಗ್ತಾ ಇದೆ. ಗೈಸ್ ನಂದು ಬ್ಲ್ಯಾಕ್ ಕಾಫಿ ಕುಡಿದು ಆಗೋಯ್ತು. ಅನ್ಸೋ ಸಾರಿ, ಅದು ಬಿಸಿ ಇತ್ತು ಅಂದ್ಬಿಟ್ಟು ಕುಡಿದ್ಬಿಟ್ಟೆ. ಕಷಾಯ ಅಂದರೆ ಒಂಚೂರು ತಣ್ಣಗಾದ್ಮೇಲೆ ಕುಡಿಬೋದು, ಬಟ್ ಬ್ಲ್ಯಾಕ್ ಕಾಫಿ ಆ ಥರ ಆಗಲ್ಲ. ನಿಮ್ದೆಲ್ಲ ಆಯ್ತಾ ಗೈಸ್ ಕಾಫಿ, ಟೀ, ವಾಟ್ ಎವರ್? ಗೈಸ್ ಟೈಮ್ ಆಗಿದೆ. ಇವತ್ತು ಅದೇ ಟೈಮ್ ಆಗೋಯ್ತು ನನಗೆ, ಅದಕ್ಕೆ ಮೈಕದ ಅದು ಒಂಚೂರು ತಲೆನೋವಾಗಿದೆ ಇವಾಗ. ನೋಡೋಣ. ಓಕೆ ಗೈಸ್ ಹೊರಡೋಣ ಇವಾಗ. ನಿಮ್ಮ ದಿನ ಎಲ್ರದ್ದು ಚೆನ್ನಾಗಿರಲಿ. ಇವತ್ತು ಆ್ಯಕ್ಚುಲಿ ರಜಾ ಇದೆ ಇವತ್ತು. ಏನು ಗುಡ್ ಫ್ರೈಡೇ ಏನು ಅನಿಸುತ್ತೆ. ರಜಾ ಇದೆ ಎಲ್ರಿಗೂ, ನಮಗೆ ರಜೆ ಇಲ್ಲ. ರಜಾ ಯಾರ್ಯಾರಿಗಿದೆ ಎಲ್ಲರೂ ಮಜಾ ಮಾಡಿ. ಓಕೆನಾ ಗೈಸ್? ಒಳ್ಳೆ ದಿನ ಇರಲಿ ನಿಮ್ಗೆ ಇವತ್ತು. ಸ್ಯಾಟರ್ಡೇನೂ ಒಂದಿನ ರಜಾ ಹಾಕೊಂಡ್ಬಿಟ್ಟಿದ್ರೆ 3 ಡೇಸ್ ಕಂಟಿನ್ಯೂಸ್ ರಜಾ ಸಿಗುತ್ತೆ. ಎಲ್ಲರೂ ಟ್ರಿಪ್ ಹೋಗಿ ಬನ್ನಿ. ನಾವು ಹೋಗ್ತಾ ಇದ್ದೀವಿ ಸಂಡೇ, ವಿ ಆರ್ ಗೋಯಿಂಗ್ ಟು ಟ್ರಿಪ್ ಎಲ್ಲಿಗೆ ಅಂತ ಹೇಳಿ, ಟ್ರಿಪ್ ಅಂತ ಹೇಳಿದ್ರೆ ಡಾರ್ಲು ಮನೆಗೆ ಹೋಗಿ ಬರೋಣ ಅಂತ. ಸೊ ಆ ಸೈಡ್ ಹೋಗಿಲ್ಲ, ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ. ಗೈಸ್ ಇವಾಗ ಆಫೀಸ್ಗೆ ಹೊರಡುವ ಸಮಯ. ಲೆಟ್ಸ್ ಗೋ. ಗುಡ್ ಆಫ್ಟರ್ನೂನ್. ಆ್ಯಕ್ಚುಲಿ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇಲ್ಲ, ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂಚೂರು ಬಿಸಿ ಇದ್ದೆ ಗೈಸ್, ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು, ಬಾಕ್ಸ್ ತಂದಿರಲಿಲ್ಲ. ಮಸಾಲೆ ದೋಸೆ ಏನು ತಿಂದೆ ಇವತ್ತು ನಾನು? ಪೂರಿ ತಿಂದೆ. ಪೂರಿ ಸಾಗು ತಿಂದ್ಬಿಟ್ಟು ಏನು ನಿದ್ದೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ನನಗೆ. ಆಗ್ತಾಯಿಲ್ಲ. ಅದಕ್ಕೆ ಓಕೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಇವಾಗ ಆ್ಯಕ್ಚುಲಿ ಆಗ್ತಾ ಇಲ್ಲ, ಬಟ್ ಅದು ಕರ್ಡ್ ರೈಸ್ ತರಿಸ್ಕೊಳ್ಳೋಣ ಅಂತ ಹೇಳಿದ್ದೀನಿ, ತೊಗೊಬಂದು ಕೊಡ್ತಾರೆ. ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ರಜೆ ಇಲ್ಲ ಇವತ್ತು, ಆರಾಮಾಗಿ ಕೆಲ್ಸಕ್ಕೆ ಬಂದಿದ್ದೀನಿ. ಬಟ್ ಎಲ್ಲ ಕೇಳಿನೇ ಬೇಜಾರು ಮಾಡ್ತಾ ಇದ್ದಾರೆ, ರಜೆ ಇಲ್ವಾ ಅಂತ. ಆ್ಯಕ್ಚುಲಿ ಆಫೀಸಲ್ಲೂ ಕೂಡ ಯಾರೂ ಇಲ್ಲ, ಅಂದರೆ ರಜೆ ತೊಗೊಂಡಿದ್ದಾರೆ, ಒಬ್ರಿಗೆ ಹುಷಾರಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಇವತ್ತು ಆ್ಯಕ್ಟಿವ್ ಮೋಡ್ ಇಲ್ಲ ವರ್ಕ್ ಮಾಡೋಕ್ಕೆ. ಇವತ್ತು ಸ್ಯಾಟರ್ಡೆ ಫೀಲ್ ಇದೆ. ಬಟ್ ನಾಳೆ ಸ್ಯಾಟರ್ಡೆ, ನಾಳೆನೇ ವರ್ಕಿಗೆ ಬರಬೇಕು. ಶೆಕೆ ಗೈಸ್. ಗೈಸ್ ಊಟ ಮಾಡ್ಬೇಕಾದ್ರೆ ನೋಡಿದೆ, ಬುಕ್ ಯೋರ್ ಆ್ಯಡ್ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವು ಹಾಕೋಣ. ಏ ಈ ಥರ ಅಲ್ಲ ಗೈಸ್. ಐ ಮೀನ್ ಯೂಟ್ಯೂಬ್ದು ಈ ಥರ ಅಲ್ಲ. ಗೈಸ್ ಇನ್ನೊಂದು ಹೇಳಬೇಕು, ನಾನು ಬೆಳಗ್ಗೆ ಕ್ಯಾಬಲ್ಲಿ ಬರಬೇಕಾದ್ರೆ ಒಂದು ರೇಂಜ್ ಓವರ್ ಕಾರ್ದು ಒಂದು ಇದು ಹಾಕಿದ್ದೀನಿ ಕ್ಲಿಪ್ಪು. ಅವ್ನು ಹೆಂಗೆ ಬಂದ ಇವತ್ತಂದರೆ ಫ್ರೇಮ್ ಆಗಿಬಿಡ್ತದೆ ಇವತ್ತು. ಹಂಗೆ ಬಂದ ಗೈಸ್, ಕ್ಯಾಬ್ ತೊಗೊಂಡು ನಮ್ಮದು ಆಟೋ ಇಲ್ಲಿ ಬರ್ತಿತ್ತು ಆಟೋ, ಹಿಂಗೆ ಸುತ್ತಾಕೊಂಡು ಹಿಂಗೆ ಹೊಟ್ಟೋದ. ಯಪ್ಪ, ಒಂದು ಕ್ಷಣ ಹಿಂಗೆ ಅನ್ಸ್ಬಿಟ್ವಿ ನಾವು, ಗುದ್ದೇ ಬಿಟ್ಟ ಅನ್ಕೊಂಡ್ಬಿಟ್ವಿ ನಾವು. ಸರಿ ಬೈದ್ರು ಆಮೇಲೆ ಆಟೋ ಡ್ರೈವರ್ ಅವರಿಗೆ.
ಹಂಗಾಯ್ತು. ಅವ್ನು ಯಾರೋ ಒಬ್ಬ ಇದ್ದ. ಫುಲ್ ಏನು ಝೂಮಲ್ಲಿ ಹೋಗ್ತಾ ಇದ್ದಾನೆ ಗೈಸ್. ಅದು ಎಲ್ಲಿ ಸರ್ವಿಸ್ ರೋಡಲ್ಲಿ. ಆಮೇಲೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸ್ಲೋ ಮಾಡ್ದ. ಆಮೇಲೆ ಹಿಂಗೆ ಅಂದ ಸಾರಿ ಅಂತ. ಸರಿ ಬೈದ್ರು ಆಟೋ ಡ್ರೈವರ್ ಅವನಿಗೆ. ಆ್ಯಕ್ಚುಲಿ ಅವ್ನು ಡ್ರೈವರ್ ಅನ್ಸುತ್ತೆ, ನಾಟ್ ಓನರ್ ಆಫ್ ದ ಕಾರ್. ನಾನು ಆ್ಯಕ್ಚುಲಿ ವಿಡಿಯೋ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಏನೋ ಆಗ್ಬೋದು ಸೀನು ಅಂತ. ಅಂದರೆ ಅವ್ರು ಬೈದು ಆಗೋಗಿತ್ತು. ನೆಕ್ಸ್ಟ್ ಒಂದು ಸ್ವಲ್ಪ ಮುಂದೆ ಹೋಗಿ ಸ್ಲೋ ಮಾಡಿಕೊಂಡು ಇದು ಮಾಡ್ದ. ಆವಾಗ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ನಾನು ಬೇಡ ಅನ್ಕೋತಾ ಇದ್ದೆ, ಬಟ್ ನಂಗೆ ಬೈಯಕ್ಕೆ ಬರಲ್ಲ ಗೈಸ್. ಅದಕ್ಕೆ ಕಲ್ತ್ಕೋತೀನಿ. ಬೈಯೋದು ಹೇಳ್ಕೊಡಿ ನನಗೆ ಗೈಸ್. ಇದೆ ನನ್ನ ಫೇವ್ರೆಟ್ ಫ್ರೂಟು. ಪೊಮೊಗ್ರಾನೇಟ್ ಅಂದರೆ ನಂಗೆ ಸಕ್ಕತ್ ಇಷ್ಟ. ನನ್ನ ಫ್ರೂಟಲ್ಲಿ ಜಾಸ್ತಿ ತಿನ್ನೋದಂದರೆ ಇದೆ. ಗೈಸ್ ಹೋಗೋಣ ಆಫೀಸಿಗೆ. ನಾನು ಒಂದು ಜಸ್ಟ್ ನಿದ್ರೆ ಬರ್ತಿತ್ತಲ್ವಾ, ನಾನು 10 ಮಿನಿಟ್ಸ್ ವಾಕ್ ಮಾಡೋಣ ಮುಂದೆ. 10 ಮಿನಿಟ್ಸ್ ಗಯ. ಅದಕ್ಕೆ ಆಫೀಸಿಗೆ ಹೋಗೋಣ. ಸಂಜೆ ಸಿಗ್ತೀನಿ ಗೈಸ್. ಬಾಯ್ 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 ಗೈಸ್. ವೆಲ್ಕಮ್ ಬ್ಯಾಕ್. ಫುಲ್ ಎನರ್ಜಿ ಇದೆ ಇವತ್ತು. ಗೈಸ್ ಆ್ಯಕ್ಚುಲಿ ಬೇಗನೆ ಬಂದೆ, ಸ್ವಲ್ಪ ಮಾತಾಡ್ಕೊಂಡು ಬಂದೆ ಇವತ್ತು. ಅದಕ್ಕೆ ಲೇಟ್ ಆಯಿತು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾನು. ಏನಕ್ಕಂತ ಹೇಳಿದ್ರೆ ಗೈಸ್ ಇದೆಲ್ಲ ಸ್ವಲ್ಪ ರಿಮೂವ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಇದೆ ಇವಾಗ. ಸೊ ಹಾಗೆ ರಿಮೂವ್ ಮಾಡ್ತಾ ಮಾತಾಡ್ಕೊಂಡು ನಿಮ್ಮ ಜೊತೆ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಪ್ಲ್ಯಾನು ಗೈಸ್. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಎಲ್ಲರೂ ಮನೆಗೆ ಬಂದಿರ್ತೀರಾ? ಇಲ್ಲರ ಗೈಸ್ ರಜಾ ಇರುತ್ತೆ. ಏನು ಗೊತ್ತಾ, ನನಗೆ ಆ್ಯಕ್ಚುಲಿ ಬೆಳಗ್ಗೆ ಆರಾಮಾಗಿದ್ದೆ ಗೈಸ್. ನಾನು ಆಫೀಸ್ ಇದೆ, ಓಕೆ, ಫುಲ್ಲು ಅಂದರೆ ಓಕೆ ಥರ ಇತ್ತು. ಅಯ್ಯೋ ಯಾರು ಹೋಗ್ತಾರಪ್ಪ ಅಂತ. ಒಂದು 50% ಆ ಥರ ಇತ್ತು ನನಗಷ್ಟೇ. ಇನ್ನು 50% ಎಲ್ಲರೂ ರಜಾ ಇಲ್ವಾ, ಇವತ್ತು ರಜೆ ಇಲ್ವಾ, ನಮಗೆಲ್ಲ ರಜೆ ಇದೆ ಅಂತ ಹೇಳಿ ಚುಟ್ಟು ಬಂದ್ಬಿಡ್ತು ನನಗೆ ಇವತ್ತು. ಆಮೇಲೆ ಗೈಸ್ ಏನು ಗೊತ್ತಾ, ಪೂರಿ ತರಿಸ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಇಡ್ಲಿ ವಡ ಹೇಳಿದೆ, ಸಿಂಗಲ್ ಇಡ್ಲಿ ವಡ ನಾನು ತಿನ್ನೋದು. ಅದು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಪೂರಿ ತೊಗೊಂಡ್ಬಂದರು. ತಿಂದೆ ಗೈಸ್. ತಿಂದ್ಬಿಟ್ಟು ಏನು ನಿದ್ರೆ ಅಂದರೆ ಸಿಕ್ಕಾಪಟ್ಟೆ ನಿದ್ರೆ. ನಂಗೆ ಪೂರಿ ತಿಂದಾಗ ಯಾವಾಗಲೂ ಹಾಗೆ ಆಗುತ್ತೆ. ನಿದ್ರೆ ಬರೋದು, ಒಂಥರ ಲೇಸಿನೆಸ್ ಥರ ಫೀಲ್ ಆಗೋದು. ನೀವೇ ನೋಡಿದ್ರಿ ಬೆಳಗ್ಗೆ ನಾನು ಹೇಗಿದ್ದೆ ಅಂತ. ಗೈಸ್ ಎನರ್ಜಿನೇ ಇರಲಿಲ್ಲ ನನಗೆ. ನಿದ್ರೆ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾಯಿತ್ತು. ಆಮೇಲೆ ಮಧ್ಯಾಹ್ನ ಕೂಡ ಕರ್ಡ್ ರೈಸ್ ತರಿಸ್ಕೊಂಡೆ ನಾನು. ಆ್ಯಕ್ಚುಲಿ ಅದನ್ನು ಹೋಗ್ಲಾಡ್ಸೋಕ್ಕೆ ಕರ್ಡ್ ರೈಸ್ ತೊಗೊಂಡಿದ್ದು. ಬಟ್ ಕರ್ಡ್ ರೈಸ್ ತಿಂದಮೇಲೆ ಅದು ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ನಮ್ಮ ಡೈರೆಕ್ಟರ್ ಬಂದಮೇಲೆ ನಿದ್ದೆಲ್ಲ ಹೊರಟೋಯ್ತು. ಆಮೇಲೆ ಐಸ್ ಕ್ರೀಮ್ ತರಿಸ್ಕೊಟ್ಟಿದ್ರು, ಐಸ್ ಕ್ರೀಮ್ ತಿಂದೆ, ಕಾಫಿ ಕುಡಿದೆ. ಸೊ ಆಮೇಲೆ ಓಕೆ ಎಲ್ಲ ಜೀರ್ಣ ಆಗೋಯ್ತಲ್ವಾ, ಪೂರಿ ಕರ್ಡ್ ರೈಸ್ ಎಲ್ಲ ಜೀರ್ಣ ಆಗೋಯ್ತು. ದೆನ್ ಆಮೇಲೆ ಓಕೆ ಅಂತ ಇನ್ಯಾವತ್ತೂ ಪೂರಿ ತಿನ್ಬಾರ್ದು ಗುರು ಅನಿಸ್ಬಿಡ್ತು. ಆಗಿತ್ತು ಗೈಸ್. ಬಟ್ ಟೇಸ್ಟ್ ಚೆನ್ನಾಗಿತ್ತು ಪೂರಿ. ನಂಗೆ ಆ್ಯಕ್ಚುಲಿ ಕ್ರೇವಿಂಗ್ಸ್ ಆಗ್ತಾ ಇತ್ತು ಪೂರಿ ತಿನ್ನೋಣ ಅಂತ. ಬಟ್ ನಿಮಗೆಲ್ಲ ಹೇಗೆ ಗೈಸ್? ಪೂರಿ ತಿಂದರೆ ನಿಮಗೂ ಅದೇ ಥರ ಆಗುತ್ತಾ ಗೈಸ್? ಲಾಸ್ಟ್ ಫಿಂಗರ್ ಇದು ರಿಮೂವ್ ಮಾಡಿದ್ರೆ ಡನ್ ಅಂತ ಡನ್ ಆಗೋಯ್ತು. ಎಷ್ಟು ಬೇಗ ರಿಮೂವ್ ಮಾಡಿದೆ ನೋಡಿ. ಮಾತಾಡ್ಕೊಂಡು ಅದಕ್ಕೆ ಹಾಗೆ ಮಾಡಿದೆ ಗೈಸ್. ಒಂದು ಕಾಟನ್ ಎಲ್ಲ ಮುಗಿಸ್ಬಿಟ್ಟೆ ನಾನು. ಮುಗೀತು. ಆ್ಯಕ್ಚುಲಿ ಸಂಡೇ ಡಾರ್ಲು ನೋಡಕ್ಕೆ ಹೋಗ್ತಾ ಇದ್ದೀನಿ ನಾನು. ಅದಕ್ಕೇ ಸ್ವಲ್ಪ ಇವಾಗ ಪ್ರಿಪ್ರೇಷನ್ಸ್ ಗೈಸ್ ನೋಡಿ. ಇವಾಗ ಆ್ಯಕ್ಚುಲಿ ಮತ್ತೆ ಅದೇ ಕಲರ್ ಹಾಕೊಬೇಕು ನಾನು. ಏನಕ್ಕಂತ ಹೇಳಿದ್ರೆ ನನ್ನ ಸ್ಯಾರಿ ಇರೋದು ಅದೇ ಕಲರು ಗೈಸ್. ಇನ್ನೊಂದೇನು ಗೊತ್ತಾ, ನಾನು ಒಂದು ಸೆಟ್ ತೊಗೊಂಡೆ ಅಮೃತ ಹತ್ರ, ಅಂದರೆ ಸ್ಯಾರಿಗೆ ಮ್ಯಾಚ್ ಮಾಡೋಕ್ಕಂತ. ಆ್ಯಕ್ಚುಲಿ ಒಂದು ಆಲ್ರೆಡಿ ತೊಗೊಂಡಿದ್ದೆ ನಾನು, ಬಟ್ ಒಂದು ಸ್ಯಾರಿಗೆ ಮ್ಯಾಚ್ ಮಾಡೋಕ್ಕಂತ ಇನ್ನೊಂದು ತೊಗೊಂಡೆ. ತೋರಿಸ್ತೀನಿ ರೀ ಹೇಗಿದೆ ಅಂತ. ಇಲ್ಲಿ ಗೈಸ್ ಗೋನ ಲವ್ ದಿಸ್. ಸಕ್ಕತ್ತಾಗಿದೆ ಗೈಸ್ ಇದು. ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ನಾನು ಚೆನ್ನಾಗಿದೆ ಅಲ್ವಾ? ಇದಕ್ಕೆ ಹೀಗೆ ಹಾಕೊಳೋದು. ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ ನಾನು. ವಾವ್ ಗೈಸ್, ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಇದು ಪರ್ಲ್ ಥರ. ಇದು ಚೋಕರ್ ಅಂತಾರೆ ಇದನ್ನ. ಹೀಗೆ ಕೂರಿಸ್ಕೊಳೋದು ಗೈಸ್. ಇಯರಿಂಗ್ಸ್ ಹೇಗಿದೆ ಗೊತ್ತಾ? ಗೈಸ್ ಚೆನ್ನಾಗಿದೆ ಅಲ್ವಾ? ವೆಯ್ಟ್, ಇವಾಗ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಗೈಸ್? ಇದು ಬಂದು ಮೆಟಲಲ್ಲಿ. ನಂದು ಆ್ಯಕ್ಚುಲಿ ಸ್ಯಾರಿ ಬಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಮಿಕ್ಸ್ ಇರೋದು. ಸೊ ಅದಕ್ಕೆ ಇದು ಮೆಟಲ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಮೆಟಲ್ ತೊಗೊಂಡೆ. ಅಡ್ಜಸ್ಟೇಬಲ್ ಇದು, ಬಟ್ ಚೋಕರ್ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಬಂದು ಗೋಲ್ಡ್. ಆ್ಯಕ್ಚುಲಿ ಇದು ಮುಂಚೆನೇ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅವಳಿಗೆ ಕೇಳಿಟ್ಟಿದ್ದೆ ನಾನು. ಎಸ್ ಇದು ನೋಡ್ಬೇಕು ನೀವು, ಸಕ್ಕತ್ತಾಗಿದೆ ಇದು. ವೆಯ್ಟ್ ತೋರಿಸ್ತೀನಿ. ಜಲ್ದಿ ಬೆಂದರ ಕಡನೆ ಆ ಸಾಂಗ್ ಗೊತ್ತಾ? ವಾವ್ ಗೈಸ್, ಆ್ಯಕ್ಚುಲಿ ಇದು ಸಕ್ಕತ್ತಾಗಿದೆ ಅಲ್ವಾ? ನೋಡಿ, ಇದು ಸ್ಟಿಫ್ ಆಗಿ ಹೀಗೆ ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ವೆಯ್ಟ್ ವೇರ್ ಮಾಡಿ ನೋಡಿಸ್ತೀನಿ. ರಾಲುಗಾಯದೆ ರಸಿಕೊಡ ರಸಿಕೋಕರ ರಸಿದ ಮಾತುಕ ಮುರಿಪಡ ರಸಿಕಡೆ
ಚೂರ ಗೈಸ್ ಫುಲ್ ಖುಷಿಯಾಗಿದ್ದೀನಿ ಇವತ್ತು ನಾನಂತೂ. ಬರ್ತಾ ಇಲ್ವಲ್ಲ ಗುರು ಇದು. ಗೈಸ್ ನನಗೆ ಏನು ಗೊತ್ತಾ, ಇದು ಹಾಕೊಂಡ್ಬಿಡ್ತೀನಿ. ಬಟ್ ಆಮೇಲೆ ಇಚ್ಚಿಂಗ್ ಇರುತ್ತೆ ನನಗೆ, 2-3 ಡೇಸ್ ಇಚ್ಚಿಂಗ್ ಇರುತ್ತೆ. ಸುಮ್ಮನೆ ಹೀಗೆ ಹಾಕೊಂಡು ನೋಡ್ತೀನಿ. ಸ್ವಲ್ಪ ಇದಾಗಿದೆ ಗೈಸ್, ಬ್ಯಾಗಲ್ಲಿ ಇಟ್ಬಿಟ್ಟಿದೆ ಅಲ್ವಾ ಒಂಚೂರು. ಓಹೋ ಹೋ ಹೋಗ್ತಾ ಇಲ್ಲ ಇದು. ನಾನು ದಪ್ಪದೆಲ್ಲ ಹಾಕಲ್ವಲ್ಲ. ಓ ಮೈ ಗಾಡ್ ಗೈಸ್, ಇದ್ರಲ್ಲಿ ಆಕ್ಚುಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಆಕ್ಚುಲಿ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ ನೋಡಿ, ಬ್ಲ್ಯಾಕ್ ಇದಕ್ಕೆ. ಸೂಪರ್, ಥ್ಯಾಂಕ್ ಯು ಅಮೃತ. ಇದು ನನಗೆ ಹೇಳಿ ಮಾಡಿಸ್ದಂಗಿದೆ, ಸಕ್ಕತ್ತಾಗಿದೆ. ನನಗೆ ಆಕ್ಚುಲಿ ಗ್ರೀನ್ ಎಮರಾಲ್ಡ್ ಅಂದರೆ ಇಷ್ಟ. ಎಮರಾಲ್ಡ್ ಕೈಂಡ್ ಆಫ್ ಈ ಥರ ಅಂದರೆ ಇಷ್ಟ ನನಗೆ. ಗೋಲ್ಡಲ್ಲಿ ಒಂದು ತೊಗೊಳ್ಬೇಕು ಅಂತ ಇತ್ತು ಗೈಸ್ ಪ್ಲ್ಯಾನು. ಬಟ್ ಅದು ಸಿಗ್ತಾನೆ ಇರಲಿಲ್ಲ ನನಗೆ. ಅಂದರೆ ನನಗೆ ಬೇಕಾಗಿರೋ ಥರ ಡಿಸೈನ್ ನಾನು ಕಳಿಸಿದ್ದಕ್ಕೆ ಅವರು ಮೇಡಮ್ ಇದು ಗೋಲ್ಡಲ್ಲಿ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೆ ಅದು ಆಮೇಲೆ ಬಿಟ್ಟೆ ನಾನು ಕೇಳೋದು ಬಿಟ್ಬಿಟ್ಟೆ, ಇದು ಬಿಟ್ಬಿಟ್ಟೆ. ಬಟ್ ತೊಗೊಬೇಕು ನಾನು ಗ್ರೀನ್ ಎಮರಾಲ್ಡಲ್ಲಿ. ಗೈಸ್ ಇದು ಹೇಗಿದೆ ಗೊತ್ತಾ, ಈ ನೋಡಿ ಸಕ್ಕತ್ತಾಗಿದೆ. ಲಾಸ್ಟ್ ಪೀಸ್ ಆ್ಯಕ್ಚುಲಿ ನನಗೆ ಸಿಕ್ಕಿರೋದು ಇದು. ಖುಷಿ ನಂಗೆ ಗೈಸ್, ಈ ಥರ ಎಲ್ಲ ಅಂದರೆ ಖುಷಿ. ಈ ಸ್ಯಾರಿ ತೊಗೊಳೋದು, ಈ ಥರ ಜುವೆಲ್ಸ್ ಅಂದರೆ ಸ್ಯಾರಿ ಹಾಕ್ಕೊಳ್ಳೋದೇ ನಂಗೆ ಸಿಕ್ಕಾಪಟ್ಟೆ ಖುಷಿ. ನನಗೆ ಸಿಕ್ಕಾಪಟ್ಟೆ ಖುಷಿ. ಇವಾಗ ಸಂಡೇ ಇರೋದು ಆ್ಯಕ್ಚುಲಿ ನಂದು ಸ್ಯಾರಿ ಹಾಕ್ಕೊಳಕ್ಕಂತ. ಬಟ್ ಇವಾಗಿಂದನೇ ಪ್ರಿಪ್ರೇಷನ್ಸ್, ಅದಕ್ಕೆ ಇವತ್ತು ಖುಷಿಯಾಗಿದ್ದೀನಿ. ನಾಳೆ ಒಂದಿನ ಸ್ಯಾಟರ್ಡೆ ಒಂದಿನ ನಾನು ಆಫೀಸಿಗೆ ಹೋದರೆ ಸಂಡೇ ಅರ್ಲಿ ಮಾರ್ನಿಂಗ್ಗೆ ಹೋಗೋದಂತ ಪ್ಲ್ಯಾನ್ ಇರೋದು. ಒಂದು 5 o'clock ಬಿಟ್ಟರೆ ನಾವಿಲ್ಲಿ, ಅಲ್ಲಿ ಒಂದು 12ಗೆಲ್ಲ ರೀಚ್ ಆಗ್ತೀವಿ ಡಾರ್ಲಿ ಮನೆ. ಆಮೇಲೆ ಬರೋದು ಅವತ್ತೇ ವಾಪಸ್, ಅವತ್ತೇ ರಿಟರ್ನ್ ವಾಪಸ್ ಬಂದ್ಬಿಡೋದು ಅವತ್ತೇ. ಗೈಸ್ ಹೇಗಿತ್ತು ಸೆಟ್ಟು? ನಾನು ಸಂಡೇ ರೆಡಿ ಹಾಕ್ತೀನಲ್ವ, ಅವಾಗ ನಿಮ್ಗೆ ನೋಡ್ತೀನಿ ಹೇಗಿರುತ್ತೆ ಅಂತ. ಗೈಸ್ ಇನ್ನೇನು ಪ್ಲ್ಯಾನ್ಸು ನಿಮ್ಮದು? ಗೈಸ್ ಇನ್ನೊಂದೇನು ಗೊತ್ತಾ, ನಾನು ನೈಂಟಳ್ಳಿನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಬಸ್ಸಿಗೆ. ಒಂದು ಕಾರು ಅಂದರೆ ಜೀಪು ಆ ಥರ, ಅಂದರೆ ಇವಾಗ ಟಾಟಾ ಸುಮೋ ಅಂತಾರಲ್ಲ ಆ ಥರ ಕಾರು. ಎಲ್ಲ ಹುಡುಗರೇ ಫುಲ್ಲು ಸ್ಪೀಕರ್ ಸೌಂಡ್ ಜಾಸ್ತಿ ಹಾಕ್ಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಗೆ ಇಷ್ಟ ಆಯಿತು. ಆ ಥರ ಹೋಗ್ಬೋದಿತ್ತಾ ನಾವು ಹುಡುಗರಾಗಿದ್ದಿದ್ರೆ ಅಂತ. ಎಲ್ಲ ಹುಡುಗರನ್ನ ಹಾಕ್ಕೊಂಡು ಹೋಗ್ಬೋದಿತ್ತು. ಆ್ಯಕ್ಚುಲಿ ಹುಡುಗರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿ ಟ್ರಿಪ್ ಎಲ್ಲ ಸುತ್ತಾಡ್ಕೊಂಡು ಬಂದರೆ ಸಕ್ಕತ್ತಾಗಿರುತ್ತೆ. ಬಟ್ ನಾವು ಹೆಣ್ಮಕ್ಳಿಗೆ ಆ ಥರ ಆಪ್ಷನ್ ಇಲ್ಲ. ಹೋಗ್ಬೋದು, ಹೆಣ್ಮಕ್ಳು ಹೋಗ್ಬೋದು. ಬಟ್ ಆ ಥರ ನೈಟಲ್ಲೆಲ್ಲ ಹಾಗೆಲ್ಲ ಮಸ್ತ್ ಮಜಾ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಕಾಂಬೋ ಅಂದರೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದರೆ ಆ ಥರ ಹೋಗ್ಬೋದು. ಹೋಗೋಣ, ಪ್ಲ್ಯಾನ್ ಮಾಡೋಣ. ಇವಾಗ ಸಂಡೇ ಮನೇಲೆಲ್ಲರೂ ಹೋಗೋದಂತ ಇದೆ ಪ್ಲ್ಯಾನು. ಹೋಗ್ಬಿಟ್ಟು ಬರೋದು ಅಷ್ಟೇ ಗೈಸ್. ಎಲ್ಲರದು ಊಟ ಆಯ್ತಾ ಗೈಸ್? ಹೇಗಿತ್ತು ನಿಮ್ಮ ದಿನ ಇವತ್ತು? ಎಲ್ಲ ಏನೇನು ಮಾಡಿದ್ರಿ ಕಾಮೆಂಟ್ ಪ್ಲೀಸ್. ಓಕೆ ಗೈಸ್, ಇನ್ನೇನು ಮತ್ತೆ ಗೈಸ್ ಇದು ಕೂಡ ಒಂದೇ ವ್ಲಾಗ್ ಮಾಡ್ತೀನಿ ನಾನು, ನೆಕ್ಸ್ಟ್ ಟೇಕ್ ತೊಗೊಳಲ್ಲ. ಓಕೆ ಗೈಸ್, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ನಾನು. ಫ್ರೆಶ್ ಅಪ್ ಆಗಿ ಊಟ ಮಾಡಿ ದಡಸ್ಲಿ ಇದ್ದಾಳೆ ಮನೇಲೆ, ದಡಸ್ಲಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಇವಾಗ ಊಟ ಮಾಡಿ ವೀಡಿಯೋಸ್ ಎಡಿಟ್ ಮಾಡಿ ಗೈಸ್. ಇವತ್ತು ಅಂದರೆ ಅವತ್ತೇ ಎಡಿಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನನಗೆ ಸಂಡೇ ಏನು ಪ್ರಾಬ್ಲಮ್ ಆಗಲ್ಲ. ಸಾರಿ ಹಾಕ್ತಾಯಿದ್ದೀನಿ. ಸೊ ಸಂಡೇನೂ ಪ್ರಾಬ್ಲಮ್ ಆಗಲ್ಲ ಅವಾಗ. ಇಲ್ಲ ಸಂಡೇ ನಾನು ಅಲ್ಲಿ ಪದೇ ಕಾರಲ್ಲಿ ಚಾರ್ಜ್ ಹಾಕ್ಕೊಂಡು ಎಡಿಟ್ ಮಾಡ್ಕೊಂಡು ಎಲ್ಲ ಬರೋಕ್ಕಾಗಲ್ಲ. ಸಂಡೇ ಹೋಗ್ತಾರದು ಎಂಜಾಯ್ ಮಾಡೋಕ್ಕಂತ, ಸೊ ಎಂಜಾಯ್ ಮಾಡ್ಕೊಂಡು ಬರೋದಷ್ಟೇ. ಅದಕ್ಕೆ ಅವತ್ತೇ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಗೈಸ್. ಇವತ್ತು ನನಗೆ ಸ್ಯಾಟರ್ಡೆ ಥರ ಫೀಲ್ ಆಗ್ತಾಯಿತ್ತು ಗೈಸ್. ಇವತ್ತು ನನಗೆ ಎಷ್ಟು ನಿದ್ರೆ ಅಂದರೆ ನನಗೆ ಈ ಥರ ಆಗೇ ಇರಲಿಲ್ಲ. ನಾನು ಏನಕ್ಕೆ ಇಷ್ಟೊಂದು ನಿದ್ರೆ ಬರ್ತಾಯಿದೆ ಅಂತ ನನಗೆ ಹಿಂಸೆ ಆಗ್ತಿತ್ತು ನನಗೆ. ಆ ಥರ ಬೆಳಗ್ಗೆ ಬೇರೆ ಅವ್ನು ಚೌಕ್ ಕೊಟ್ಬಿಟ್ಟೋದ ಕಾರಲ್ಲಿ ಈ ಥರ ಜಿಗ್ಗಂತ. ಗೈಸ್ ಹಿಂಗೆ ಹೋಗ್ತಾ ಇದ್ದೀವಿ, ನನಗೆ ಎಷ್ಟು ಕೋಪ ಬಂದ್ಬಿಡ್ತಂದ್ರೆ ಒಂದು ಕ್ಷಣ ಹಿಂಗೆ ನೋಡ್ತಾ ಇದ್ದೆ ನಾನು, ಏನೂ ಆಗಿಲ್ವಲ್ಲ ಅಂತ. ನಮ್ಮ ಆಟೋ ಹಿಂಗೆ ಹೋಗ್ತೈತೆ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇದು ನಮ್ಮ ಆಟೋ, ಕಾರನ್ನು ಹಿಂದೆ ಬರ್ತಾ ಇದ್ದಾನೆ. ಹಿಂಗೆ ನಮ್ಮ ಮುಂದೆ ಹಿಂಗೆ ಬಂದು ಹಿಂಗೆ ಪಟ್ ಅಂತ ಹಿಡ್ಕೊಂಡ ಲೆಫ್ಟಿಗೆ. ಹಿಂಗಾಯ್ತು ಗೊತ್ತಾ ನನಗೆ. ಯಪ್ಪ, ಅವ್ರು ಆ್ಯಕ್ಚುಲಿ ಆಟೋನವ್ರು ಬ್ಯಾಲೆನ್ಸ್ ಮಾಡಿದ್ರು. ಇಲ್ಲ ಅಂತ ಹೇಳಿದರೆ ಪ್ರೇಮ್ ಇವತ್ತು ಹಚ್ಬಿಟ್ಟು. ಓಕೆ ಗೈಸ್, ಎಲ್ಲರೂ ರೆಸ್ಟ್ ಮಾಡಿ ಇವಾಗ. ಓಕೆನಾ? ಸೊ ನಾಳೆ ಸಿಗ್ತೀನಿ ನಾನು ವಿತ್ ಆಲ್ ದ ಅಪ್ಡೇಟ್ಸ್. ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ, ಅದಕ್ಕೆ ಇನ್ನೂ ಫ್ರೆಶ್ ಅಪ್ ಆಗಬೇಕು, ಊಟ ಮಾಡಬೇಕು, ಎಡಿಟ್ ಮಾಡಬೇಕು. ದಡಸ್ಲಿ ಇದ್ದಾಳೆ ಮಾತಾಡ್ಕೊಂಡು. ನಮ್ಮ ಚಿಕ್ಕು ಎಲ್ಲ ಬರ್ತಾರೆ ಇವಾಗ, ಸೊ ಅದಕ್ಕೆ. ಓಕೆನಾ ಗೈಸ್? ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಪ್ಲೀಸ್. ಓಕೆನಾ ಗೈಸ್? ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ಏನಂತ ಹೇಳಿದ್ರೆ, ಬೆಳಗ್ಗೆನೆ ನಿಮಗೆ ನನ್ನ ಮೈಕ್ ಬೇರೆ ಥರ ಕೇಳಿಸುತ್ತೆ, ಇವಾಗಲೇ ಮೈಕ್ ಬೇರೆ ಥರ ಕೇಳಿಸುತ್ತೆ. ಇದನ್ನ ನನಗೆ ಎಡಿಟ್ ಮಾಡುವಾಗ ಗೊತ್ತಾಗುತ್ತೆ ನನಗೆ ಡಿಫ್ರೆನ್ಸು. ನಂಗೆ ಗೊತ್ತಿಲ್ಲ ಬೆಳಗ್ಗೆ ಏನಕ್ಕೆ ಅಷ್ಟು ಸ್ಲೋ ಆಗಿ ಕೇಳಿಸುತ್ತೆ ಅಂತ. ಮೇ ಬಿ ವಿಂಡೋ ಓಪನ್ ಮಾಡಿರ್ತೀನಲ್ಲ ಅದಕ್ಕೆ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಔಟ್ಡೋರ್ನಲ್ಲಿ ನನಗೆ ಮೈಕ್ ಚೆನ್ನಾಗಿ ಕೇಳಿಸುತ್ತೆ.
ಏನೋ ರೂಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೋಡೋಣ ನಾನು ಅದನ್ನು ಚೆಕ್ ಮಾಡಿಸ್ತೀನಿ. ಇದು ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಹೋಗ್ಬಿಟ್ಟು ಇದ್ರದ್ದು ವಾರಂಟಿ ಇದಲ್ವಾ ಚೆಕ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತೀನಿ ದಡಸ್ನಿಗೆ. ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬರ್ತಾನೆ. ಗೈಸ್ ನಾನು ನೈಲ್ ಪಾಲಿಶ್ ರಿಮೂವ್ ಮಾಡೋದು ಇದರಲ್ಲೇ. ಜಪಾನ್ದು ಆ್ಯಕ್ಚುಲಿ. ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಜಪಾನ್ದೆ. ಸ್ವಲ್ಪ ಅಲ್ಲ 90% ಫುಲ್ ಜಪಾನ್ದೆ ನನ್ನ ಹತ್ರ ಇರೋದು. ಅದೇ ಯೂಸ್ ಮಾಡ್ತಾ ಇರೋದು. ಬಟ್ ಖಾಲಿ ಆದಮೇಲೆ ನೋಡ್ಬೇಕು ಏನು ಮಾಡೋದು. ಒಂದಷ್ಟು ತೊಗೊಂಡ್ಬಂದ್ಬಿಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ. ಒನ್ ಇಯರ್ಗಲ್ಲ ಒಂದು 7-8 ಮಂತ್ಸ್ಗೆಲ್ಲ ಆಗೋಷ್ಟು ಥರ ತಂದು ಇಟ್ಕೊಂಡಿದ್ದೀನಿ. ಯಾ ಗೈಸ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಗುಡ್ ನೈಟ್, ಚಿಲ್ಡ್ರನ್ಸ್. ಟೇಕ್ ಕೇರ್. ಬೈ ಗೈಸ್. ಸ್ಟೇ ವಿತ್ ಮೀ.